ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದಷ್ಟು ಕಂಪ್ನಿಗಳ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನೋಡೋಣ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಬೀಯಿಂಗ್ ಅಪ್ಡೇಟೆಡ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಇವತ್ತು ಒಂದಷ್ಟು ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ, ಆಮೇಲೆ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೂಡ ಬಂದಿದೆ, ಅವ್ರು ನೋಡೋಣ. ಸೊ ಈಗ ಆಲ್ರೆಡಿ ಡಿಮೆಟ್ ಅಕೌಂಟ್ ಇದ್ದರೆ ಓಕೆ. ಸೊ ಹೊಸದಾಗಿ ಯಾರಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗಿದ್ದರೆ ಅಥವಾ ಇನ್ನೂ ಸರಿಯಾದ ಒಂದು ಡಿಮೆಟ್ ಅಕೌಂಟ್ ಇಲ್ಲದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಒಂದು ಒಳ್ಳೆಯ IIFL ಕಂಪ್ನಿಯ ಡಿಮೆಟ್ ಅಕೌಂಟನ್ನು ಕೂಡ ಓಪನ್ ಮಾಡ್ಕೊಳ್ಳಿ. ಸೊ ಅದರಿಂದ ಒಂದು ಕಮ್ಯುನಿಟಿ ಕೂಡ ಇದೆ, IIFL ಕಮ್ಯುನಿಟಿ ಅಂತಲೇ ಮಾಡಿದ್ದೀವಿ. ಸೊ IIFL ಕಮ್ಯುನಿಟಿ ಕೂಡ ನೀವು ಜಾಯ್ನ್ ಆಗ್ಬೋದು. ಈಗ ಆಲ್ರೆಡಿ IIFLಲ್ಲಿ ಅಕೌಂಟ್ ಇದ್ದರೂ ಕೂಡ ನೀವು ಆ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಫ್ರೀ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು. ಸೊ ಅಲ್ಲಿಂದ ನಾವು ವಾಟ್ಸಪ್ ಗ್ರೂಪಲ್ಲಿ ಈಗ ಆಲ್ರೆಡಿ ಒಂದು SIP ಸಿಸ್ಟಮ್ ಇದೆ ನಾವು IIFLಲ್ಲಿ, ಅದನ್ನು ಆಲ್ರೆಡಿ ತುಂಬ ಜನ ಈಗ ಇದೇ ಚಾನಲ್ ಮೂಲಕನೇ ಟೆಲಿಗ್ರಾಮಲ್ಲಿ ಬಂದು ಕನೆಕ್ಟ್ ಆಗಿ ನನಗೆ ಫೋನ್ ಕೂಡ ಮಾಡ್ತಾಯಿದ್ದೀರಿ. ಸೊ ನಿಮಗೆ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚ್ಕೋತಾ ಇದ್ದೀರಾ. ಸೊ ನನ್ನ ಒಂದು ಸಜೆಷನ್ಸ್ ಕೂಡ ತಗೋತಾ ಇದ್ದೀರಾ. ಸೊ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸ್ಟಾಕ್ ಮಾರ್ಕೆಟಿಂದ ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ನೇದು ಬನ್ನಿ, ಒಂದು RVNL ಇತ್ತೀಚೆಗೆ ತುಂಬ ಸದ್ದು ಮಾಡಿರ್ತಕ್ಕಂಥದ್ದು ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ. ಈ ಕ್ವಾರ್ಟರ್ ರಿಸಲ್ಟ್ಸನ್ನು ಸ್ವಲ್ಪ ಅನಲೈಸ್ ಮಾಡೋಣ. ಸೊ ಟೋಟಲ್ ರೆವೆನ್ಯೂ ಸ್ಟ್ಯಾಂಡ್ಸ್ ಅಟ್ 5016 crores. ಸೊ ಕ್ವಾರ್ಟರ್ ಎಂಡೆಡ್ 31st December. ಸೊ ಬಿಫೋರ್ ಲಾಸ್ಟ್ ಕ್ವಾರ್ಟರಲ್ಲಿ 5700 ಇತ್ತು, 5200 ಲಾಸ್ಟ್ ಇಯರಲ್ಲಿತ್ತು. ಸೊ ಲಾಸ್ಟ್ ಇಯರ್ಗಿಂತ ಮತ್ತು ಲಾಸ್ಟ್ ಕ್ವಾರ್ಟರ್ಗಿಂತ ಸ್ವಲ್ಪ ಅಂದರೆ 5200 to 5016, 5293 to 5016 ಅಂದರೆ ಲಾಸ್ಟ್ ಕ್ವಾರ್ಟರ್ಗಿಂತ ಸ್ವಲ್ಪ ರೆವೆನ್ಯೂ ಕಡಿಮೆ ಆಗಿದೆ. ನಾಲ್ಕೇ ಬರಾಬರ್ ಅಂದರೆ ತುಂಬ ಸ್ವಲ್ಪ ಕಡಿಮೆ ಇದೆ, ಅಷ್ಟು ದೊಡ್ಡ ಮಟ್ಟದ ಡಿಫ್ರೆನ್ಸ್ ಏನಿಲ್ಲ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ತಾ ಹೋಯ್ತು ಅಂದರೆ 4500, 4700, 4800. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ಅಲ್ಲಿಗೂ ಇಲ್ಲಿಗೂ ದೊಡ್ಡ ಮಟ್ಟದ ಡಿಪ್ಪು ಇಲ್ಲ, ದೊಡ್ಡ ಮಟ್ಟದ ಗ್ರೋತು ಇಲ್ಲ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಲಾಸ್ಟ್ ಈ ಕ್ವಾರ್ಟ್ರಲ್ಲಿ 358 ಇದೆ, ಡಿಸೆಂಬರ್ ಕ್ವಾರ್ಟರ್ ಎಂಡೆಡ್. ಸೊ ಲಾಸ್ಟ್ 394 crores ಇತ್ತು, ಲಾಸ್ಟ್ ಇಯರ್ 382 crores ಇತ್ತು. ಸೊ 382 ಇಂದ 358, 394, 358 ಸ್ವಲ್ಪ ಅಲ್ಲಿಗೆ ಒಂದು ಸ್ವಲ್ಪ ಕಡಿಮೆ ಅನ್ಬೋದು. ಲಿಟ್ಲ್ ಬಿಟ್ ಡಿಕ್ರೀಸ್ ಇನ್ ದ ಪ್ರಾಫಿಟ್ ಆ್ಯಂಡ್ ರೆವೆನ್ಯೂ ಆಲ್ಸೋ, ಬಟ್ ದಟ್ ಡಸಂಟ್ ಮ್ಯಾಟರ್. ಸೊ ನೀವು ಅದನ್ನು ಅಷ್ಟು ತುಂಬ ದೊಡ್ಡ ಮಟ್ಟದ ಡಿಪ್ ಅಥವಾ ಡಿಕ್ರೀಸ್ ಅನ್ಕೊಳಂಗಿಲ್ಲ. ಸೊ EPS ನೋಡಿದ್ರೆ 1.72 ಇದೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ 1.89 ಇತ್ತು, ಲಾಸ್ಟ್ ಇಯರಲ್ಲಿ 1.83 ಇತ್ತು. ಸೊ EPS ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಡಿಕ್ರೀಸನ್ನು ನೋಡ್ಬೋದು. ಸೊ ಓವರಾಲ್ ಆಗಿ ಒಂದು ಆ್ಯಾವ್ರೇಜ್ ರಿಸಲ್ಟು ಅನ್ನೋಕ್ಕಿಂತನೂ ಕನ್ಸಿಸ್ಟೆಂಟಾಗಿ ಹೋಗ್ತಾ ಇದೆ ಕಂಪ್ನಿ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ನೀವು ಈ ಒಂದು ರಿಸಲ್ಟ್ ನೋಡಿ ಯಾವುದೇ ತರಹದ ಒಂದು ಡಿಸಿಷನ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾರು ಈ ಸ್ಟಾಕಲ್ಲಿ ಆಲ್ರೆಡಿ ತುಂಬ ಲಾಂಗ್ ಟರ್ಮಿಗೆ ನೀವು ಇದರಲ್ಲಿ ಇನ್ವೆಸ್ಟೆಡ್ ಮಾಡಿದ್ದೀರಾ, ಆರಾಮಾಗಿ ನೀವು ಹೋಲ್ಡ್ ಮಾಡ್ತಾ ಹೋಗ್ಬೋದು. ಸೊ ಬಟ್ ಏನಪ್ಪ ಅಂತಂದರೆ ಅಪ್ಡೇಟ್ಸ್ ಅಂತ ತಗೋತಾ ಹೋಗ್ತಾಯಿರಿ. ಆಮೇಲೆ ಹೊಸ್ದಾಗಿ ಎಂಟ್ರಿ ಆಗೋಂಥವ್ರು ಕೂಡ ಸ್ವಲ್ಪ ವಾತಾವರಣ ಏನಿದೆ ಏನು ಹೇಳ್ತಿದ್ದಾರೆ, ಸ್ವಲ್ಪ ಎಲೆಕ್ಷನ್ ಟೈಮಲ್ಲಿ ಒಂದು ಮಾರ್ಕೆಟ್ ಬಿಗ್ ಕರೆಕ್ಷನ್ ಆಗ್ಬೋದು ಅಂತಿದ್ದಾರೆ. ಸೊ ಆ ಥರ ಏನಾದ್ರು ಬಿಗ್ ಕರೆಕ್ಷನ್ ಆದಾಗ ಫ್ರೆಶ್ ಎಂಟ್ರಿ ಅವರು ಕೂಡ ಯೋಚನೆ ಮಾಡ್ಬೋದು. ಸೊ ಆ್ಯಸ್ ಆಫ್ ಟುಡೇ RVNL ಹ್ಯಾಸ್ ಗಿವನ್ ಆವ್ರೇಜ್ ರಿಸಲ್ಟ್ಸ್, ಓಕೆ ರಿಸಲ್ಟ್ಸ್. ಮತ್ತು ನಿಮಗೆ ಯಾವುದಾದ್ರೂ ಕಂಪ್ನಿಯ ಬಗ್ಗೆ ಅಪ್ಡೇಟು ಅಥವಾ ಒಂದು ಅನಾಲಿಸಿಸ್ಸು ಬೇಕಂತಂದರೆ ಕಮೆಂಟ್ ಮಾಡಿ. ಸೊ ಭಾಳ ಜನ ಯಾವುದಾದ್ರೂ ಒಂದು ಕಂಪ್ನಿಯ ಬಗ್ಗೆ ಕಮೆಂಟ್ ಮಾಡಿದ್ರೆ ಆ ಕಂಪ್ನಿನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಅಪ್ಡೇಟ್ಸ್ ಇದ್ದರೆ ಅಪ್ಡೇಟ್ಸು, ಮತ್ತು ಇಲ್ಲಾಂದರೆ ಅದನ್ನು ಡೀಟೇಲ್ ವಿಡಿಯೋನ ಅನಾಲಿಸಿಸ್ ಕೂಡ ಒಂದು ಮಾಡೋವಂಥ ಕೆಲಸವನ್ನು ಮಾಡೋಣ. ಈಗ ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಇದ್ದೀವಿ, ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್. ಸೊ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ದು ಒಂದು ಅಪ್ಡೇಟ್ ಬಂದಿದೆ ಅಂತಂದರೆ, ಸೊ ಹಿಯರ್ ಬೈ ಇನ್ಫಾರ್ಮ್ ದಟ್ ಲೂಮ್ಯಾಕ್ಸ್ ಕಾರ್ನೆಗಿಲಿಯಾ ಆಟೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಬ್ಸಿಡಿಯರಿ ಆಫ್ ದ ಕಂಪ್ನಿ. ಇದು ಸಬ್ಸಿಡಿಯರಿ ಆಫ್ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಏನಾಗಿದೆ, February 6th, 2024 ಇನಾಗ್ರೇಟೆಡ್ ಇಟ್ಸ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಟ್ ಚಾಕನ್, ಪುಣೆ, ಮಹಾರಾಷ್ಟ್ರ. ಸೊ ಮತ್ತೊಂದು ಇವ್ರ ಸಬ್ಸಿಡಿಯರಿ ಕಂಪ್ನಿ ಅಂತಂದರೆ ಅದ್ರ ಬರ್ತಕ್ಕಂಥ ರೆವೆನ್ಯೂ, ಪ್ರಾಫಿಟ್ ಅದೆಲ್ಲ ನಿಮಗೆ ಆಡಿಟಿಂಗಲ್ಲಿ ಅಂದರೆ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸಲ್ಲೇ. ಸೊ ಅದರ ಒಂದು ಪಾರ್ಟ್, ಅದರ ಸಬ್ಸಿಡಿಯರಿ ಅಂತಂದರೆ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜಿಗೆ ಮತ್ತೊಂದು ಹೊಸ ಯೂನಿಟನ್ನು, ಹೊಸ ಪ್ಲ್ಯಾಂಟನ್ನು ಪ್ರಾರಂಭ ಆಗಿದೆ ಅಂತಂದರೆ, ಸೊ ಇಟ್ಸ್ ಅಗೇನ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಬಿಸ್ನೆಸ್, ಮತ್ತು ಇನ್ ಫ್ಯೂಚರಲ್ಲಿ ವಿ ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ ಒಂದು ಗ್ರೋತ್ ಫ್ಯಾಕ್ಟರ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಹಿಂದೆ ಏನಾಗಿತ್ತು, ಇವತ್ತು ಏನಾಗ್ತಾಯಿದೆ ಅನ್ನೋದೆಲ್ಲದಕ್ಕಿಂತ ಇಂಪಾರ್ಟೆಂಟು ಮುಂದೆ ಈ ಕಂಪ್ನಿ ಹೇಗಾಗ್ಬೋದು ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಫ್ಯೂಚರ್ ಪ್ರೊಡಿಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಇದನ್ನು ಏನು ಮಾಡುತ್ತೆ ಅಂತ ನೋಡೋಣ. LACT ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಪ್ರೊವೈಡಿಂಗ್ ಎಮಿಷನ್ ಪ್ರಾಡಕ್ಟ್ಸ್, ದಟ್ ಈಸ್ ಏರ್ ಫಿಲ್ಟರ್ಸ್, ಫ್ಯೂಯಲ್ ಟ್ಯಾಂಕ್ಸ್ ಎಕ್ಸೆಟ್ರಾ ಫಾರ್ ಬೋತ್ 2-wheelers and 4-wheelers. has also entered the roto molding segment for manufacturing plastic fuel tanks, fenders, roofs, mudguards, along with design and development facilities. Was earlier having its manufacturing plant at Chakan with smaller area of 32K square feet
ಆ್ಯಂಡ್ ಇನ್ ವ್ಯೂ ಆಫ್ ದ ಇನ್ಕ್ರೀಸ್ಡ್ ಆಪ್ರೇಷನ್ಸ್ ಅಂದರೆ ಇನ್ಕ್ರೀಸ್ಡ್ ಆಪ್ರೇಷನ್ ಅಂದರೆ ಜಾಸ್ತಿ ಆಗ್ತಾಯಿದೆ, ಅಂದರೆ ಸೇಲ್ಸ್ ಜಾಸ್ತಿ ಆಗ್ತಾಯಿದೆ. ಐ ಮೀನ್ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇರೋದ್ರಿಂದ ಸೊ ದ ಮ್ಯಾನೇಜ್ಮೆಂಟ್ ಡಿಸೈಡೆಡ್ ಟು ರೀಲೊಕೇಟ್ ದ ಸೆಡ್ ಪ್ಲಾಂಟ್ ಎಟ್ ದ ಎಬೋ ನ್ಯೂ ಬಿಗ್ಗರ್ ಪ್ಲಾಂಟ್. ಸೊ ಅದು ಸಣ್ಣ ಫ್ಯಾಕ್ಟ್ರಿ ಇದೆ ಅಂತಲೇ ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದಾರೆ. ಎಷ್ಟಪ್ಪ 32K ಸ್ಕ್ವೇರ್ ಫೀಟ್ ಇರ್ತಕ್ಕಂಥದ್ದು 2.5 lakh ಸ್ಕ್ವೇರ್ ಫೀಟ್ ಅಬ್ಬಬ್ಬ, ಅಂಡ್ 7K ಸ್ಕ್ವೇರ್ ಫೀಟ್ ಇನ್ ಹೌಸ್ R&D. ಸೊ R&D 7K ಸ್ಕ್ವೇರ್ ಫೀಟು R&Dನೇ ಮಾಡಿದ್ದಾರೆ. ಸೊ ಟೋಟಲ್ಲು 2.5 lakh ಸ್ಕ್ವೇರ್ ಫೀಟು ಅಂದರೆ ಒಂದು ದೊಡ್ಡ ಫ್ಯಾಕ್ಟ್ರಿ ಸೆಟಪ್ಪನ್ನೇ ಮಾಡಿದ್ದಾರೆ. ಸೊ ಇಟ್ ಇಸ್ ಲುಕ್ ಫಾರ್ ಕಂಪ್ಲೀಟ್ ಎಮಿಷನ್ ರಿಕ್ವೈರ್ಮೆಂಟ್ಸ್ ಆಫ್ ಎನಿ ಆಟೋ ಇವಿಎಮ್ ಇನ್ ಇಂಡಿಯಾ ಆ್ಯಂಡ್ ಬಿಯಾಂಡ್. ಸೊ ಇದರ ಇವತ್ತಿನ ಒಂದು ನಾವು ಈ ಅಪ್ಡೇಟನ್ನು ಇದು ಏನು ಇವರ ಹೊಸ ಪ್ಲ್ಯಾಂಟ್ ಲಾಂಚನ್ನು ಇದನ್ನೆಲ್ಲ ನೋಡ್ತಾ ಇದ್ದರೆ ಫ್ಯೂಚರ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಆಮೇಲೆ ಲೊಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಇಟ್ಸ್ ಅ ಪಾರ್ಟ್ ಆಫ್ DK ಜೈನ್ ಗ್ರೂಪ್. ಇದು ಆಲ್ರೆಡಿ ತುಂಬ ದೊಡ್ಡ ಎಸ್ಟಾಬ್ಲಿಷ್ಡ್ ಕಂಪ್ನಿ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇನ್ಕ್ಲೂಡಿಂಗ್ ಮಹೀಂದ್ರ, ಟಾಟಾ, L&T, ಆಮೇಲೆ ಯಾವುದು ಇವು ಕೋಫೋರ್ಜು, ದೊಡ್ಡ ದೊಡ್ಡ ವೋಲ್ವೋ. ಸೊ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇವ್ರದ್ದು ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಇದೆ. ಅಂದರೆ ಬೇರೆ ಫಾರಿನ್ ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಏನು ಆಟೋಮೋಟಿವ್ಸ್ ಅಂತಂದರೆ ಲೈಕ್ ಏನು ವೋಲ್ವೋ ಆ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇವರು 2 ವೀಲರ್ ಮತ್ತು 4 ವೀಲರು ಹೆವಿ ವೆಹಿಕಲ್ಸ್ಗೆ ಎಲ್ಲದಕ್ಕೂ ಇವರು ಸ್ಪೇರ್ ಪಾರ್ಟ್ಸನ್ನು ಸಪ್ಲೈ ಮಾಡ್ತಿದ್ದಾರೆ. ಸೊ ನೀವು ಸ್ಟಾರ್ಟಿಂಗಿಂದನೂ ಇದು ಒಳ್ಳೆಯ ರಿಟರ್ನ್ಸನ್ನು ಕೊಡ್ತಾರೆ ಶೇರ್ ಹೋಲ್ಡರ್ಸಿಗೆ. ಬಟ್ ಇನ್ನೊಂದೇನಪ್ಪ ಅಂದರೆ ಬಂಪರ್ ನೀವು ನೋಡ್ಬೋದು, 4.5 ರೂಪಾಯಿ 4.5 rupees ಲಾಸ್ಟ್ ಇಯರು ಡಿವಿಡೆಂಡ್ ಕೊಟ್ಟಿದೆ ಪರ್ ಶೇರು. ಸೊ ಈ ಥರ ಇಂಪ್ರೂವ್ಮೆಂಟು ಈ ಥರ ಎಲ್ಲ ಹೋಗ್ತಾ ಹೋದರೆ ಮುಂದಿನ ವರ್ಷಗಳಲ್ಲಿ 10 to 15 rupees ಪರ್ ಶೇರ್ ಡಿವಿಡೆಂಡ್ ಕೊಟ್ಟರು ಕೂಡ ಯಾವುದೇ ಒಂದು ಏನೋ ಸಂದೇಹ ಇಲ್ಲ, ಕೊಡ್ಬೋದು. ಹಾಗಾಗಿ ಒಂದು ಒಳ್ಳೆಯ ಕಂಪ್ನಿ. ಬಟ್ ಇದರಲ್ಲಿ ಆಲ್ಮೋಸ್ಟ್ ತುಂಬ ಏನೋ ದೊಡ್ಡ ದೊಡ್ಡ ಇವರು ಇದ್ದಾರಲ್ಲ, ಐ ಮೀನ್ ಲೈಕ್ ಸ್ಯಾಲ್ರಿಡ್ ಪರ್ಸನ್ಸ್, ದೊಡ್ಡ ಅಂದರೆ 50,000 30,000 ಎಲ್ಲ SIP ಮಾಡೋಂಥವ್ರು ನನಗೆ ಇರ್ತಕ್ಕಂಥವ್ರು ಅಂಥವರೆಲ್ಲ ಈ ಸ್ಟಾಕನ್ನು SIPನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಒಂದು ಒಳ್ಳೆಯ ಸ್ಟಾಕು, ಖಂಡಿತವಾಗಿಯೂ ನೀವು ಇಂಥ ಸ್ಟಾಕನ್ನು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಸೊ ಯಾಕಂದರೆ ಇವು ನಿಮಗೆ ನಿರಂತರ ಏನು ಕೊನೆಯವರೆಗೂ ಆದಾಯ ಕೊಡಬಲ್ಲದಂತಹ ಸ್ಟಾಕ್ಗಳು. ಇಂಥ ಸ್ಟಾಕ್ಗಳನ್ನ ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಈ ಸ್ಟಾಕ್ ಬಗ್ಗೆ ಸ್ಟಡಿ ಮಾಡಿ. ನೆಕ್ಸ್ಟ್ ಕಂಪ್ನಿ ಅಪ್ಡೇಟ್ ನೋಡೋದಾದರೆ DMR ಹೈಡ್ರೋ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಅಂತೇಳಿ DMR ಕಂಪ್ನಿದು. ಸೊ ಇಟ್ಸ್ ಜಸ್ಟ್ ಹ್ಯಾವಿಂಗ್ 69 crores ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇವ್ರದ್ದು ಒಂದು ಅಪ್ಡೇಟ್ ಬಂದಿದೆ, ಏನಪ್ಪ ಅಂತಂದರೆ ಸೊ ಇವರಿಗೆ ಒಂದು ಆರ್ಡ್ರ್ ಕೂಡ ಸಿಕ್ಕಿದೆ. ಏನು 14.5 megawatt Parang hydropower project located in Arunachal Pradesh. So announced that it had received a work order for detailed design and engineering services. ಎಷ್ಟಕ್ಕೆ ಅಂತಂದರೆ 14.5 ಮೆಗಾವ್ಯಾಟ್ಗೆ. ಸೊ ಅದು ಎಷ್ಟು ವರ್ತ್ ಎಲ್ಲಿ ಸಿಕ್ಕಿದೆ ಅಂತಂದರೆ ಲೊಕೇಟೆಡ್ ಇನ್ ಅರುಣಾಚಲ್ ಪ್ರದೇಶ್. ಎಷ್ಟು ವರ್ತ್ ಎಷ್ಟು 1.48 crores. ಸೊ ಮೋರ್ ಓವರ್ ದ ಆರ್ಡರ್ಸ್ ಆರ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ ವಿತಿನ್ 36 months. ಅಂದರೆ 3 years ಒಳಗಡೆ ಈ ಒಂದು ಆರ್ಡ್ರನ್ನ ಕಂಪ್ಲೀಟ್ ಮಾಡೋವಂಥದ್ದು ಅವರಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ, ಐ ಮೀನ್ ಲೈಕ್ ಆರ್ಡ್ರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಯಾವುದು ಅಂತಂದರೆ ಒಂದು 14.5, ಸೊ ಎಷ್ಟು 1.48, ಜಸ್ಟ್ 1.5 crores ಒಂದು ಆರ್ಡರ್ ಸಿಕ್ಕಿದೆ ಇದಕ್ಕೆ, ಯಾವುದು DMR ಇದು ಕಂಪ್ನಿಗೆ. ಸೊ ಇದನ್ನು ಒಂದು ನೀವು ಬೇಕಿದ್ರೆ ಸ್ಟಡಿ ಮಾಡ್ಬೋದು. ಮತ್ತೊಂದು ಇಲ್ಲಿ ಸೂಪರ್ ನ್ಯೂಸ್ ಅಂತ ಅನ್ಕೋಬೋದು ನಾವು ಇದನ್ನ, ಯಾಕೆಂದರೆ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಸ್ ಶೋಕೇಸ್ಡ್ ಡ್ಯೂರಿಂಗ್ ಇಂಡಿಯಾ ಎನರ್ಜಿ ವೀಕ್. ಸೊ ಈಗ ನೀವು ಗೊತ್ತಿರ್ಬೋದು, ನೆಕ್ಸ್ಟ್ ಇದು ಕೂಡ ಒಂದು ಹೈಡ್ರೋಜನ್ ಎನರ್ಜಿ ಅಂತಕ್ಕಂಥದ್ದು ಒಂದು ಸದ್ದು ಮಾಡಲಿದೆ ಅಂತ ಒಂದು ಇದಿದೆ. ಸೊ ಹೈಡ್ರೋಜನ್ ಎನರ್ಜಿ ಬಸ್ ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇದನ್ನು ಒಂದು ಲಾಸ್ಟ್ ಎನರ್ಜಿ ವೀಕಲ್ಲಿ ಶೋಕೇಸ್ ಕೂಡ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಕೂಡ ತುಂಬ ವರ್ಕ್ ನಡೀತಾ ಇದೆ. ಸೊ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅಂದರೆ ಐ ಮೀನ್ ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮುಂದಿನ ವರ್ಷಗಳಲ್ಲಿ ಅವ್ರಿಗೆ ಕೂಡ ತುಂಬ ಒಳ್ಳೆ ಡಿಮ್ಯಾಂಡನ್ನು ಬರ್ಬೋದು. ಸೊ ಇಂಡಿಯಾಸ್ ಫಸ್ಟ್ ಗ್ರೀನ್ ಎನರ್ಜಿ ಅಡ್ರೆಸ್ ವಾಸ್ ಶೋಕೇಸ್ಡ್ ಡ್ಯೂರಿಂಗ್ ದ ಇನಾಗರಲ್ ಸೆರೆಮನಿ ಆಫ್ ಇಂಡಿಯಾ ಎನರ್ಜಿ ವೀಕ್ ವಿಚ್ ಕಿಕ್ಡ್ ಆಫ್ ಇನ್ ಗೋವಾ ಆನ್ February 6th. ಸೊ ಫೆಬ್ರವರಿನಲ್ಲಿ ಅಂದರೆ ಲೈಕ್ ಮೊನ್ನೆಯಿಂದ ಗೋವಾನಲ್ಲಿ February 6th ಏನು ಸ್ಟಾರ್ಟ್ ಆಗಿದೆ ಇಂಡಿಯನ್ ಎನರ್ಜಿ ವೀಕಲ್ಲಿ ಇದನ್ನು ಮಾಡಿದ್ದಾರೆ. ಇಂಡಿಯನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬಸ್ಸಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಅಮಾಂಗ್ಸ್ಟ್ ದ ಮೋಸ್ಟ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಸ್ ದೇ ಆರ್ ಪವರ್ಡ್ ಬೈ ಗ್ರೀನ್ ಹೈಡ್ರೋಜನ್ ವಿಚ್ ಎಮಿಟ್ಸ್ ಓನ್ಲಿ ಹೈಡ್ರೋಜನ್ ಆ್ಯಂಡ್ ವಾಟರ್ ವೇಪರ್ ವೆನ್ ಯೂಸ್ಡ್ ಆ್ಯಸ್ ಎ ಫ್ಯೂಯಲ್. ಸೊ ಇದು ಒಂದು ಮೋಸ್ಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಅಂದರೆ ಇದರಿಂದ ನಾವು ಈಗ ಫಾರ್ ಎಕ್ಸಾಂಪಲ್ ಡೀಸೆಲ್ ಆರ್ ಪೆಟ್ರೋಲಲ್ಲಿ ಬಂದರೆ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡ್ತಕ್ಕಂಥದ್ದು, ಅದೇನು ನಾವು ಏನು ಹೇಳ್ತೀವಿ ಅದನ್ನು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡೋದ್ರಿಂದ ಏನು ತುಂಬ ಇಟ್ಸ್ ಅಜಾರ್ಡಸ್ ಟು ಎನ್ವಿರಾನ್ಮೆಂಟ್. ಬಟ್ ದಿಸ್ ಇದೇನಿದೆ ಈ ಹೈಡ್ರೋಜನ್ ಫ್ಯೂಯಲಿಂದ ತುಂಬ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಯಾಕಂದರೆ ಬಿಕಾಸ್ ಓನ್ಲಿ ಹೈಡ್ರೋಜನ್ ಆ್ಯಂಡ್ ವಾಟರ್ ವೆಪರ್
ಏನು ಹೊರಗೆ ಬಿಡುತ್ತೆ, ಅದು ಎಮಿಟ್ ಮಾಡುತ್ತೆ ಅದನ್ನು. ಸೊ ಹಾಗಾಗಿ ಇದು ಒಂದು ಮುಂದಿನ ಫ್ಯೂಚರಲ್ಲಿ ನಾವೊಂದೇನು ಮತ್ತೊಂದು ರೆವಲ್ಯೂಷನ್ ಕೂಡ ಆಗ್ಬೋದು ಅನ್ಕೋತೀವಿ. ಸೊ ಬೇರೆ ಲೈಕ್ ಇಂಟರ್ನಲ್ ಕಂಬಷನ್ ಇಂಜಿನ್ಸ್ ಡೆಲಿವರಿಂಗ್ ಎನರ್ಜಿ ಬೈ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್, ದ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಕನ್ವರ್ಟ್ಸ್ ದ ಕೆಮಿಕಲ್ ಎನರ್ಜಿ into electrical energy through an electrochemical process and thereby produces only water in the exhaust. ಸೊ ಇಲ್ಲಿ ಲೈಕ್ ಏನು ಎಲ್ಲವನ್ನು ಅದು ಕನ್ವರ್ಟ್ ಮಾಡಿ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಥರ ಕನ್ವರ್ಷನ್ ಆಗಿ ಜಸ್ಟ್ ದೇರ್ ಬೈ ಪ್ರೊಡ್ಯೂಸಸ್ ಓನ್ಲಿ ವಾಟರ್ ಇನ್ ದ ಎಕ್ಸಾಸ್ಟ್, ಅಂದರೆ ನೀರಿನ ಅಂಶವನ್ನು ಮಾತ್ರ ಇದು ಹೊರಗಡೆ ಎಮಿಟ್ ಮಾಡ್ತಕ್ಕಂಥದ್ರಿಂದ ತುಂಬ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತಿದ್ದಾರೆ. ಇದ್ರ ಮೇಲೆ ತುಂಬ ಸಾಕಷ್ಟು ಏನು R&D ಕೂಡ ನಡೀತಾ ಇದೆ. ಸೊ ಒಂದಷ್ಟು ಟ್ರಯಲ್ಸ್ ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಕ್ಸಸ್ ಆಗ್ಬೋದು, ಒಂದು ದೊಡ್ಡ ರೆವಲ್ಯೂಷನ್ ಆಗ್ಬೋದು ಅಂತ ಎಲ್ಲರ ಅನಿಸಿಕೆ ಇದೆ. ವಿ ವಿಲ್ ಆಲ್ಸೋ ವಿಶ್, ಯಾಕಂದರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ನಾವು ಎಷ್ಟು ಮಾಡ್ತಾ ಹೋಗ್ತೀವಿ, ಆಮೇಲೆ ಎಷ್ಟು ನಮ್ಮದು ಡಿಪೆಂಡೆನ್ಸಿ ಫ್ಯೂಯಲ್ ಮೇಲೆ ಅಂದರೆ ಲೈಕ್ ಪೆಟ್ರೋಲು ಡೀಸೆಲ್ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ನಮ್ಮ ದೇಶಕ್ಕೆ ಕೂಡ ಒಳ್ಳೆಯದು. ಯಾಕಂತಂದರೆ ವಿ ಆರ್ ಇಂಪೋರ್ಟಿಂಗ್ ದಟ್. ಸೊ ನಮ್ಮಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗ್ತಿಲ್ಲ. ಈ ಥರದ ಆಲ್ಟರ್ನೇಟಿವ್ಸ್ ಜಾಸ್ತಿ ಬಂದಷ್ಟು ನಮ್ಮ ಇಂಡಿಯನ್ ಕ್ಯಾಪಿಟಾಲಿಟಿಗೆ, ನಮ್ಮ ಇಂಡಿಯನ್ ಕ್ಯಾಪಿಟಲೈಸೇಷನ್ಗೆ, ನಮ್ಮ ಇಂಡಿಯನ್ ಎಕಾನಮಿ ಇಂಪ್ರೂವ್ಮೆಂಟ್ಗೆ ತುಂಬ ಒಳ್ಳೆಯ ವಿಷಯ ಆಗ್ತದೆ. ಸೊ ಈ ಥರ ನೀವು ಪ್ರತಿಯೊಂದು ಸ್ಟಾಕ್ ಮಾರ್ಕೆಟಲ್ಲಿ ಇರೋದ್ರಿಂದ ನೀವು ಈ ತರಹ ಗ್ಲೋಬಲ್ ವಿಷಯಗಳನ್ನು ಪ್ರತಿಯೊಂದನ್ನು ನೀವು ಏನೋ ಪಡಿಬೇಕಾಗ್ತದೆ, ಅದರ ಸ್ಟಡಿ ಮಾಡಬೇಕಾಗ್ತದೆ. ಹಾಗಾದರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಪತ್ತನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದು ಒಂಥರ ಜಸ್ಟ್ ಲೈಕ್ ಏನು IAS ಇದ್ದಂಗೆ, ನೀವು ಎಷ್ಟು ನಾಲೆಡ್ಜ್ ತಗೊಂತ ಹೋಗ್ತಿರ್ತೀರೋ ಅಷ್ಟು ಚೆನ್ನಾಗಿ ಮುಂದೆ ನೀವು ವೆಲ್ತನ್ನು ಕ್ರಿಯೇಟ್ ಮಾಡ್ಕೊತ ಹೋಗ್ತಿರ್ತೀರ. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.